ನಿಜವಾಗ್ಲೂ ಏನು ಹಾಕಿದ್ದಾರೆ ಗೊತ್ತಿಲ್ಲ, ಬಾಯಲ್ಲೇ ಕರ್ಗೋಗ್ತಾ ಇದೆ ಇಡ್ಲಿ. ಚಟ್ನಿ ಅಂತೂ ಸಖತ್ತಾಗಿದೆ. ಯೂಶ್ವಲಿ ನಾನು ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇಡ್ಲಿ, ಬಟ್ ಇದು ನನಗೆ ತಿನ್ನೋಕೆ ಇಷ್ಟ ಆಗ್ತಾಯಿದೆ. ದೀಪಿಕಾಸ್ ಫೇವ್ರೆಟ್ ಸಾಫ್ಟ್ ಇಡ್ಲಿ ಆ್ಯಂಡ್ ವಡ. ನಮಸ್ತೆ ಎಲ್ರಿಗೂ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ವೀಣಾ ಸ್ಟೋರ್ಸ್. ಆ್ಯಕ್ಚುಲಿ ಇದು ಸಣ್ಣ ಕಾಂಡಿಮೆಂಟ್ ಶಾಪ್ ಆಗಿ ಸ್ಟಾರ್ಟ್ ಆಯಿತು 50 years ಎಗೋ. ಆವಾಗ ಸ್ಟಾರ್ಟ್ ಆಗಿದ್ದು. ಆಮೇಲೆ ಅವರು ಮನೆಯಿಂದನೇ ಬ್ಯಾಟರ್ ತಂದು ಇಡ್ಲಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಫೇಮಸ್ ಆಗ್ತಾ ಆಗ್ತಾ ಇಲ್ಲಿವರೆಗೂ ಈಗ ಈ ದೊಡ್ಡ ಹೋಟೆಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಆ್ಯಂಡ್ ಇಲ್ಲಿ ಏನು ಫೇಮಸ್ ಅಪ್ಪ ಅಂದರೆ ಮೆಲ್ಟಿಂದ ಮೌತ್, ಅಂದರೆ ಬಾಯಿಗೆ ಇಟ್ಟ ತಕ್ಷಣ ಕರ್ಗೋಂಥ ಇಡ್ಲಿ ಮತ್ತು ಕ್ರಿಸ್ಪಿ ವಡಾ ಫೇಮಸ್. ಇವಾಗ ಅದನ್ನು ಅವ್ರ ಮಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇದು ದೀಪಿಕಾ ಪಡುಕೋಣೆಸ್ ಫೇವ್ರೆಟ್ ಸ್ಟೋರ್ ಕೂಡ. ಸೊ ಇದು ಸ್ಟೋರ್ಸ್ ನೇಮ್ ಬಂದು ವೀಣಾ ಸ್ಟೋರ್ಸ್ ಅಂತ. ಏನಕ್ಕೆ ಅಂದರೆ ಸೊ ಇದು ಫೌಂಡರ್ ಬಂದು ಸೂರ್ಯನಾರಾಯಣ ಸರ್, ಅವ್ರ ಮಗಳ ಹೆಸರನ್ನೇ ಸ್ಟೋರ್ಗೆ ಇಟ್ಟಿದ್ದಾರೆ. ಸೊ ಇವಾಗ ಬನ್ನಿ ಇಲ್ಲಿ ಫೇಮಸ್ ಡಿಶಸ್ನ ಟ್ರೈ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾವು ಇಡ್ಲಿ, ವಡಾ, ಬಿಸಿಬೇಳೆ ಬಾತ್ ಮತ್ತೆ ಕೇಸರಿ ಬಾತ್ ಆರ್ಡರ್ ಮಾಡಿದ್ವಿ. ಒಳಗೆ ಹೋದ್ಮೇಲೆ ತುಂಬಾ ದೊಡ್ಡ ಕಿಚನ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಕಿಚನ್ ತುಂಬಾ ಚಿಕ್ಕದಾಗಿತ್ತು. ಒಳಗಿನ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಅಷ್ಟು ದೊಡ್ಡದಿರಲಿಲ್ಲ. ಒಳಗೆ ಸುಮಾರು 50 to 60 ಮೆಂಬರ್ಸ್ ಕುತ್ಕೋಬೋದು ಆ ಥರ ಜಾಗ ಇತ್ತು. ನಾವು ಹೋಗೋಷ್ಟರಲ್ಲಿ ಒಳಗಿನ ಸೀಟಿಂಗ್ ಫುಲ್ ಆಗಿತ್ತು. ಅದಕ್ಕೆ ನಾವು ಹೊರಗಡೆ ಕುತ್ಕೊಂಡ್ವಿ. ಹೊರಗೂ ಬೆಂಚ್ಗಳು ಇವೆ, ಅಲ್ಲಿ ಆರಾಮವಾಗಿ ಕುತ್ಕೋಬೋದು. ಗೈಸ್, ನಾವು ವೀಣಾ ಸ್ಟೋರಲ್ಲಿ 4 ಐಟಮ್ಸ್ ತೊಗೊಂಡಿದ್ದೀವಿ. ಏನು ಅಂತ ತೋರಿಸ್ತೀನಿ ನೋಡಿ. ಬಿಸಿಬೇಳೆ ಬಾತ್ ಬಿಸಿ ಬಿಸಿ ಆ್ಯಂಡ್ ಕ್ರಿಸ್ಪಿ ವಡಾ, ಇಡ್ಲಿ ವಿತ್ ವಡಾ ಆ್ಯಂಡ್ ಕೇಸರಿ ಬಾತ್ ತೊಗೊಂಡಿದ್ದೀವಿ. ಫಸ್ಟ್ ಇಡ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಚಟ್ನಿ ಸಖತ್ತಾಗಿದೆ. ಇಡ್ಲಿ ಕೂಡ ಹೇಳ್ದಂಗೆ ಸಾಫ್ಟ್ ಆಗಿದೆ. ನಿಜವಾಗ್ಲೂ ಏನು ಹಾಕಿದ್ದಾರೆ ಗೊತ್ತಿಲ್ಲ, ಬಾಯಲ್ಲೇ ಕರ್ಗೋಗ್ತಾ ಇದೆ ಇಡ್ಲಿ. ಚಟ್ನಿ ಅಂತೂ ಸಖತ್ತಾಗಿದೆ. ಯೂಶ್ವಲಿ ನಾನು ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇಡ್ಲಿ, ಬಟ್ ಇದು ನನಗೆ ತಿನ್ನೋಕೆ ಇಷ್ಟ ಆಗ್ತಾಯಿದೆ. ದೀಪಿಕಾಸ್ ಫೇವ್ರೆಟ್ ಸಾಫ್ಟ್ ಇಡ್ಲಿ ಆ್ಯಂಡ್ ವಡ. ಕ್ರಿಸ್ಪಿ ವಡಾ ಟ್ರೈ ಮಾಡ್ತಾ ಇದ್ದೀನಿ. ವೆರಿ ಕ್ರಿಸ್ಪಿ, ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿದೆ. ಇದು ಕೂಡ ಬಾಯಿಗಿಟ್ರೆ ಕರ್ಗೋ ಥರ ಇದೆ. ಮೆಲ್ಟ್ ಇನ್ ದ ಮೌತ್. ಆ್ಯಕ್ಚುಲಿ ನಾವು ಸಾಂಬಾರು ಕೇಳಿದ್ವಿ, ಬಟ್ ಸಾಂಬಾರು ಕೊಡಲ್ಲ ಅಂತ ಅಂದರು. ಸೊ ವಡೆನ ಹಾಗೆ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ ಇಡ್ಲಿ ಜೊತೆ. ಸೊ ಲೆಟ್ ಮಿ ಎಂಜಾಯ್ ದಿಸ್. ಬಿಸಿಬೇಳೆ ಬಾತ್ ಟ್ರೈ ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ನನ್ನ ಫೇವ್ರೆಟ್. ಬಿಸಿ ಬಿಸಿಯಾಗಿ ಸಖತ್ತಾಗಿದೆ. ಬಿಸಿಬೇಳೆ ಬಾತ್ ಇಸ್ ಮೈ ಫೇವ್ರೆಟ್, ಬಟ್ ಎಲ್ಲನೂ ತಿನ್ನೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ತಿನ್ನೋದು. ಸೊ ನೀವು ಇಡ್ಲಿನ ಮತ್ತು ವಡಾನ ಮಾತ್ರ ಮಸ್ಟ್ ಟ್ರೈ. ಇಲ್ಲಿಗೆ ಬಂದರೆ ನೀವು ವೀಣಾ ಸ್ಟೋರ್ ಕಡೆಗೆ ಇಡ್ಲಿ ಆ್ಯಂಡ್ ವಡಾ ಮಿಸ್ ಮಾಡಲೇಬೇಡಿ. ಈಗ ಕೇಸರಿ ಬಾತ್ ಟ್ರೈ ಮಾಡ್ತಾಯಿದ್ದೀನಿ. ಸ್ವೀಟು ನೋಡೋಕ್ಕಂತೂ ಯಮ್ಮಿ ಆಗಿದೆ. ಪೈನಾಪಲ್ ಇದೆಯಾ ಅಂತ ನೋಡೋಣ. ಪೈನಾಪಲ್ ಇದ್ದರೆ ನನಗೆ ವೆರಿ ಫೇವ್ರೆಟ್. ಸಖತ್ತಾಗಿದೆ. ಸೇಮ್ ಸಜ್ಜಿಗೆ ಇರುತ್ತಲ್ಲ, ಪೂಜೆದೆಲ್ಲ ಸಜ್ಜಿಗೆ ಮಾಡ್ತಾರಲ್ಲ, ಆ ಥರ ಸಖತ್ತಾಗಿದೆ. ರಿಯಲಿ ನಾನು ಎಷ್ಟು ಕಡೆ ಕೇಸರಿ ಬಾತ್ ತಿಂದಿದ್ದೀನಿ, ಈ ಥರ ಕೇಸರಿ ಬಾತ್ ಟೇಸ್ಟಿ ಆಗಿರೋದು ಎಲ್ಲೂ ತಿಂದಿಲ್ಲ. ತುಂಬ ಚೆನ್ನಾಗಿದೆ. ನಿಮಗೆ ಫುಲ್ ಪ್ಲೇಟ್ ಕೇಸರಿ ಬಾತ್ ಬೇಕು ಅಂದರೆ ಅದು ಸಿಗುತ್ತೆ. ಆದರೆ ಇವಾಗ ನಾವು ಟ್ರೈ ಮಾಡ್ತಿರೋದು ಹಾಫ್ ಪ್ಲೇಟ್ಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಗೀ ಎಲ್ಲ ಸಖತ್ತಾಗಿ ಟೇಸ್ಟ್ ಸಖತ್ತಾಗಿ ಬರ್ತಾಯಿದೆ ಗೀದು. ಸೊ ಇದಾಗಿತ್ತು ವೀಣಾ ಸ್ಟೋರ್ಸ್ನ ರಿವ್ಯೂ. ನೀವು ಮಲ್ಲೇಶ್ವರಂನ ಕಡೆ ಇದ್ದರೆ ಈ ಜಾಗಕ್ಕೆ ಒಮ್ಮೆ ಖಂಡಿತ ಭೇಟಿ ಕೊಡಬೇಕು. ಇಲ್ಲಿನ ಊಟ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಇದು ದೀಪಿಕಾ ಪಡುಕೋಣೆ ಅವರ ಫೇವ್ರೆಟ್ ಸ್ಟೋರ್ ಕೂಡ. ಜೊತೆಗೆ ಬೆಲೆ ಕೂಡ ತುಂಬ ರೀಸನಬಲ್ ಆಗಿದೆ. ರಾಮೇಶ್ವರಂ ಕೆಫೆ ಥರ ದುಬಾರಿ ಏನಿಲ್ಲ ಇಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾವಿನ್ನೂ ಹೆಚ್ಚು ಒಳ್ಳೊಳ್ಳೆ ಹೋಟೆಲ್ಸು ಮತ್ತು ಒಳ್ಳೊಳ್ಳೆ ಫುಡ್ ಕಾರ್ದು ರಿವ್ಯೂಸ್ ಕೊಡ್ತೀವಿ. ಮಲ್ಲೇಶ್ವರಂನಲ್ಲಿ ಸಿಗೋ ಹೆಲ್ದಿ ಮಿಲ್ಲೆಟ್ ಐಸ್ ಕ್ರೀಮ್ ಬಗ್ಗೆ ನಮ್ಮ ವಿಡಿಯೋ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.